ಪರ್ಸ್ನಲ್ ಆಗಿ ಮೆಸೇಜ್ ಮಾಡಿ ಕೇಳಿದರು ಹಾಸ್ಪಿಟಲ್ಗೆ ಹೋಗಿದ್ದಲ್ಲ ಡಾಕ್ಟ್ರ್ ಅಂತೇಳಿ. ಆ್ಯಕ್ಚುಲಿ ದಿಸ್ ಈಸ್ ನಾಟ್ ಅ ಡಿಸೀಸ್. ಇದಂದರೆ ಹಾಕಬೇಕು. ಈ ಕೈ ಹಾಕಿದಾಗ ಹಿಂಗೆ ಈ ಥರ ಫಿಂಗರ್ಸ್ ಹಾಕಿದಾಗ ಇನ್ ಕೇಸ್ ಇದು DR ಅನ್ನೋದನ್ನು ಕನ್ಫರ್ಮ್ ಮಾಡಿದ್ರು ನಿಮಗೆ ಇದೆ. ಹೇ ಎವ್ರಿವಾನ್, ನನ್ನ ಒಂದು ರೀಸೆಂಟ್ ವ್ಲಾಗಲ್ಲಿ ನನ್ನ ಒಂದು DR ಜರ್ನಿ ಬಗ್ಗೆ, ಫಸ್ಟ್ ಹಾಸ್ಪಿಟಲ್ ವಿಸಿಟು, ಆಮೇಲೆ ಡಾಕ್ಟರ್ ಏನಂತಂದರು, ಹೇಗೆ ಕನ್ಫರ್ಮ್ ಮಾಡಿದರು ಅನ್ನೋದನ್ನು ನಾನು ನಿಮಗೆ ಹೇಳಿದೆ. ಸೊ ಈ ಒಂದು ವಿಡಿಯೋದಲ್ಲಿ ಆ್ಯಂಡ್ ಇನ್ನು ಮುಂದೆ ಬರುವಂಥ ವೀಡಿಯೋದಲ್ಲಿ ನಾನು ಅದ್ರ ಬಗ್ಗೆ ಅಪ್ಡೇಟ್ನ ಕೊಡ್ತಾ ಇರ್ತೀನಿ. ಸೊ ಅದರಿಂದ ಯಾರಿಗಾದರೂ ಯೂಸ್ಫುಲ್ ಆಗ್ಬೋದು ಆ್ಯಂಡ್ ಅದರಿಂದ ನಿಮಗೊಂದು ಅವೇರ್ನೆಸ್ ಸಿಗ್ಬೋದು ಅಂತ ಹೇಳಿ ನನ್ನ ಒಂದು ಈ ಜರ್ನಿನ ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ನನ್ನ ಒಂದು ಪರ್ಸ್ನಲ್ ಒಂದು ಎಕ್ಸ್ಪೀರಿಯೆನ್ಸು, ನನ್ನ ಒಂದು ಪರ್ಸ್ನಲ್ ಜರ್ನಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿರೋದು, ಯಾವುದೇ ಮೆಡಿಕಲ್ ಅಡ್ವೈಸ್ ಮಾಡ್ತಾ ಇರೋದಲ್ಲ. ಸೊ ನಿಮಗೆ ಅದರಿಂದ ಏನಾದ್ರು ಒಂದು ಇನ್ಫಾರ್ಮೇಷನ್ನು ಥರ ಸಿಕ್ಕಿ ನಿಮಗೆ ಅದರಿಂದ ಏನಾದ್ರು ನಿಮಗೂ ಅದೇ ಥರನೇ ಏನಾದ್ರು ಇದೆಯಾ ಅಂತ ಡೌಟ್ಫುಲ್ ಇದ್ದರೆ ನೀವು ಕೂಡ ಡಾಕ್ಟರ್ನ ಚೆಕ್ ಮಾಡ್ಕೋಬೋದು. ಸೊ ನನ್ನ ಒಂದು ಪ್ರೊಸೀಜರ್ನ ನಾನು ಡೀಟೇಲಾಗಿ ಇವಾಗ ಹೇಳ್ತೇನೆ. ಸೊ ನಾನು ಹಾಸ್ಪಿಟಲ್ ವಿಸಿಟ್ ಮಾಡಿದಾಗ ಡಾಕ್ಟ್ರು ಚೆಕಪ್ ಮಾಡಿಬಿಟ್ಟು ಆ DR ಅನ್ನೋದನ್ನು ಕನ್ಫರ್ಮ್ ಮಾಡಿದ್ರು, ನಿಮಗೆ ಇದೆ, ಅದು ಸಿವಿಯರ್ ಸ್ಟೇಜಲ್ಲಿ ಇದೆ ಅಂತ ಹೇಳಿ ಕನ್ಫರ್ಮ್ ಮಾಡಿದ್ರು. ಆ್ಯಂಡ್ ತುಂಬ ಜನಕ್ಕೆ ಅದು ಡೌಟ್ ಇದೆ. ನನಗೆ ನನ್ನ ಫ್ರೆಂಡ್ಸು ನನಗೆ ಪರ್ಸ್ನಲ್ ಆಗಿ ಮೆಸೇಜ್ ಮಾಡಿ ಕೇಳಿದರು, ಹಾಸ್ಪಿಟಲ್ಗೆ ಹೋಗಿದ್ದಲ್ಲ ಡಾಕ್ಟ್ರು ಮೀಟ್ ಆಗಿದ್ದಲ್ಲ, ಏನಾಯಿತು, ಹೆಲ್ತ್ ಬಗ್ಗೆ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂಥೇಳಿ. ಆ್ಯಕ್ಚುಲಿ ದಿಸ್ ಈಸ್ ನಾಟ್ ಅ ಡಿಸೀಸ್. ಇದಂದರೆ ಒಂದು ಪ್ರಾಬ್ಲಮ್ ಅಲ್ಲ, ಇದು ಒಂದು ರೋಗ ಅಲ್ಲ ಇದು. ಓಕೆಯಾ, ಇದು ಯಾವುದೇ ಥರದ ರೋಗ ಅಲ್ಲ. ಏನಂತಂದರೆ ಪ್ರೆಗ್ನೆನ್ಸಿ ಆಫ್ಟರು ನಮ್ಮ ಒಂದು ಟಮ್ಮಿ ಇದು ಸಪ್ರೇಷನ್ ಆಗಿರುತ್ತೆ, ಎಲ್ಲರಿಗೂ ಕಾಮನ್ಲಿ ಆಗಿರುತ್ತೆ. ಬಟ್ ಅದು ಏನಂದರೆ ಆಫ್ಟರ್ ಡೆಲಿವರಿ ಆದಮೇಲೆ ಅದಾಗೆ ತಾನಾಗೆ ಕುಡ್ಕೊಳ್ಳುತ್ತೆ ಒಂದಿಷ್ಟು ಟೈಮ್ ಒಳಗಡೆ ಅಂತೇಳಿ ಹೇಳೋದಂತಂದರೆ, ನನಗೆ ಅದು ಸೆಪ್ರೇಷನ್ ಏನಾಗಿದೆ, ಜಾಸ್ತಿ ಆಗಿದೆ. ಜಾಸ್ತಿ ಅಂದರೆ ಎಷ್ಟು ಅಂತಂದರೆ ಈ 4 ಫಿಂಗರ್, ಈ 5 ಫಿಂಗರ್ನ ಆ್ಯಡ್ ಮಾಡೋಕ್ಕಾಗಲ್ಲ, ಹೋಗಲ್ಲ. ಸೊ ಹಾಗಾಗಿ 4 ಫಿಂಗರು ಗ್ಯಾಪ್ ಅಂತ ಅವರು ಹೇಳಿದ್ರು, ಹಾರಿಜಾಂಟಲಿ 4 ಫಿಂಗರ್ ಗ್ಯಾಪ್ ಅಂತೇಳಿ. ಸೊ ಅದನ್ನು ನಾನು ಮನೇಲೇ ಫಸ್ಟು ಚೆಕ್ ಮಾಡಿದ್ದೆ. ಬಟ್ ಚೆಕ್ ಮಾಡಿದ್ರೂ ಕೂಡ ಒಂದು ಸಲ ಡಾಕ್ಟ್ರನ್ನ ಕನ್ಫರ್ಮ್ ಮಾಡ್ಕೋಬೇಕು. ಯಾವುದೇ ಒಂದು ನಮ್ಮ ಒಂದು ಹೆಲ್ತ್ ಬಗ್ಗೆ ಅಂತ ಡೌಟ್ಫುಲ್ಲಲ್ಲಿ ನಾವೇ ಏನೋ ಒಂದು ಎಕ್ಸಸೈಸ್ ಮಾಡ್ಕೊಳ್ಳೋದು, ವರ್ಕೌಟ್ ಮಾಡ್ಕೊಳ್ಳೋದು, ಅದರಿಂದ ಅದು ಇನ್ನೂ ತುಂಬ ಸಿವಿಯರ್ ಆಗೋ ಬದಲು ಒಂದು ಸಲ ಚೆಕಪ್ ಮಾಡೋಣ ಅಂತ ಹೇಳ್ಕೊಂಡು ಡಾಕ್ಟ್ರನ್ನ ಮೀಟ್ ಆಗೋಣ ಅಂತ ಹೇಳಿ ಮೀಟ್ ಆಗಿದ್ದು. ಸೊ ಅವಾಗ ಅವರು ಅದನ್ನು ಕನ್ಫರ್ಮ್ ಮಾಡಿದ್ರು. ಸೊ ಅದನ್ನು ನಾನು ನಿಮಗೆ ತೋರಿಸ್ತೀನಿ, ಹೇಗೆ ಮನೇಲೇ ಒಂದು ಸಲ ನೀವು ಚೆಕಪ್ ಮಾಡ್ಕೋಬೋದು, ನೀವೇ ಒಂದು ಸಲ ಟೆಸ್ಟ್ ಮಾಡ್ಕೋಬೋದು. ನಿಮ್ಗೆ ಹಾಗೇನಾದ್ರು ಅನಿಸಿದರೆ, ಅನಿಸಿದರೆ, ನಾನು ಹೇಳೋವಂಥ ಸಿಮ್ಟಮ್ಸ್ ಎಲ್ಲ ನಿಮಗೆ ಅನಿಸಿದರೆ ನೀವು ಒಂದು ಸಲ ಡಾಕ್ಟರ್ನ ಮೀಟ್ ಮಾಡೋದು ಒಳ್ಳೆಯದೇ. ಸೊ ಏನು ಮಾಡಬೇಕು ಅನ್ನೋದನ್ನು ನಾನು ಇವಾಗ ನಿಮಗೆ ವೀಡಿಯೋದಲ್ಲಿ ತೋರಿಸ್ತೀನಿ. ಫ್ಲ್ಯಾಟಾಗಿ ಎಲ್ಲಾದರೂ ಬೆಡ್ಡಲ್ಲೋ ಇಲ್ಲ ನೆಲದ ಮೇಲೆ ಈ ಥರ ಫ್ಲ್ಯಾಟಾಗಿ ಮಲ್ಕೋಬೇಕು. ಮಲ್ಕೊಂಡು ಆದಮೇಲೆ ಕಾಲನ್ನು ನಿಮಗೆ ಕಾಣಿಸ್ತಾ ಇದೆ ಅನಿಸುತ್ತೆ, ಕಾಲನ್ನ ಈ ಥರ ಈ ಥರ ಬೆಂಡ್ ಮಾಡಿ ಆದಮೇಲೆ ತಲೆ ಭಾಗನ ಹೀಗೆ ಸ್ವಲ್ಪ ಎತ್ಕೋಬೇಕು. ಎತ್ತಿ ಆದಮೇಲೆ ಇಲ್ಲಿ ನಮ್ಮ ಹೊಕ್ಕಳ ಹತ್ರ ಇರುತ್ತಲ್ವ, ಈ ಹೊಕ್ಕಳ ಭಾಗದಲ್ಲಿ ಹೀಗೆ ಕೈನ ಹಿಂಗೆ ಹಾಕಬೇಕು. ಈ ಕೈ ಹಾಕಿದಾಗ ಹಿಂಗೆ ಈ ಥರ ಫಿಂಗರ್ಸ್ ಹಾಕಿದಾಗ ಇನ್ ಕೇಸ್ ಇದು ಒಳಗಡೆ ಹೋಗಿಲ್ಲ, ಹೀಗೆ ಮೇಲೆ ಹೀಗೆ ಬಂತು ಅಂತಂದರೆ ನಿಮಗೆ ಆ ಥರ ಒಂದು ಸೆಪ್ರೇಷನ್ಸು ಇಲ್ಲ ಅಂತ, ಅಬ್ಡಾಮಿನಲ್ ಸೆಪ್ರೇಷನ್, ಮಸಲ್ ಸೆಪ್ರೇಷನ್ ಇಲ್ಲ ಅಂಥೇಳಿ ನೀವು ಕನ್ಫರ್ಮ್ ಮಾಡ್ಕೋಬೋದು. ಇನ್ ಕೇಸ್ ಏನಾದರೂ ಹೀಗೆ ಕೈ ಹಾಕಿದಾಗ ಈ ಫಿಂಗರ್ಗಳು ಫುಲ್ ಒಳಗಡೆ ಹಿಂಗೆ ಫುಲ್ ಹೋಗಬೇಕು. ಆ ಥರ ಹೋದರೆ, ಹಿಂಗೆ ಒಳಗಡೆ ಹೋದರೆ ನೋಡಿ, ಇಲ್ಲಿ ಇವಾಗ ನಂದು ಫಿಂಗರ್ ಎಲ್ಲ ಹೋಗ್ತಾ ಇದೆ, ಈ ಥರ ಹಿಂಗೆ ಒಳಗಡೆ ಹೋಗುತ್ತೆ. ಫುಲ್ ಹೋದರೆ ಡಯಾಸ್ಟೇಸಿಸ್ ರೆಕ್ಟಿ ನಿಮಗೆ ಇದೆ ಅಂತ ನೀವು ಅನ್ಕೋಬೋದು. ಆಮೇಲೆ ನಿಮಗೆ ಇಲ್ಲಿ ಅನಿಸುತ್ತೆ, ನಿಮಗೆ ಇಲ್ಲಿ ಒಂಥರ ವಾಲ್ ಥರ ನಿಮಗೆ ಸಿಗುತ್ತೆ. ಈ ನಮ್ಮ ಹೊಕ್ಕಳ ಹತ್ರ ಹಿಂಗೆ ಕೈ ಒಳಗಡೆ ಫುಲ್ ಹಾಕಿದಾಗ ಒಂದು ವಾಲ್ ಥರ ನಿಮಗೆ ಫೀಲ್ ಆಗುತ್ತೆ. ಸೊ ನಿಮಗೆ ಒಂದೆರಡು ಸಲ ನೀವು ಹಿಂಗೆ ಎದ್ಬಿಟ್ಟು ಚೆಕ್ ಮಾಡ್ಕೋಬೋದು ಹಿಂಗೆ. ಸೊ ಅದೇ ಥರ ಇದು ಹಾರಿಜಾಂಟಲಿ, ಆಮೇಲೆ ವರ್ಟಿಕಲಿನೂ ಕೂಡ ನೀವು ಚೆಕ್ ಮಾಡ್ಕೊಳ್ಳಿ, ಯಾವಾಗ ಎಷ್ಟು ಫಿಂಗರ್ಸ್ ಒಳಗಡೆ ಹೋಗ್ತಾ ಇದೆ ಅಂತೇಳಿ. ಈ ಥರನೂ ಕೂಡ ನೀವು ಚೆಕ್ ಮಾಡಿಕೊಂಡು ಎಷ್ಟು ಫಿಂಗರ್ಸ್ ಗ್ಯಾಪ್ ಇದೆ ಅಂತ ನೀವು ಚೆಕ್ ಮಾಡ್ಕೋಬೋದು. ಸೊ ಈ ಥರ ಚೆಕ್ ಮಾಡಿಕೊಂಡು ನೀವು ಡೌಟ್ ಅನಿಸಿದ್ರೆ ಒಂದು ಸಲ ಡಾಕ್ಟರ್ನ ವಿಸಿಟ್ ಮಾಡ್ಬೋದು. ಸೊ ಯಾರನ್ನ ವಿಸಿಟ್ ಮಾಡಬೇಕು ಅಂತಂದರೆ ಫಿಸಿಯೋಥೆರಪಿಸ್ಟ್, ಅಂದರೆ ನಿಯರ್ ಬೈ DR
ಥೆರಪಿಸ್ಟ್ ಯಾರು ಇದ್ದಾರಾ ಅಂತ ಚೆಕ್ ಮಾಡ್ಕೊಳ್ಳಿ. ಸೊ ಅಲ್ಲಿ ಹೋಗಿ ನೀವು ಕೇಳಿದ್ರೆ ಅಲ್ಲಿ ಹೋಗಿ ಡಾಕ್ಟರ್ ನಿಮಗೆ ಚೆಕಪ್ ಮಾಡ್ತಾರೆ. ಸೊ ಇದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ನನಗೆ ಇವಾಗ ಹೇಳಿದ್ದೇನಂತಂದರೆ ಆಲ್ರೆಡಿ 2 ಇಯರ್ಸ್ ಆಗಿದೆ, ಅಂದರೆ ಮಗು ಆಗಿ 2 ಇಯರ್ಸ್ ಆಗಿದೆಯಲ್ವಾ. ಸೊ ತುಂಬ ಡಿಲೇ ಆಯಿತು. ಬೇಗ ಬಂದಿದ್ದರೆ ಅದು ಈಸಿ ಇರ್ತಾಯಿತ್ತು ಪ್ರೋಸೆಸ್ಸು. ಒಂದು ವರ್ಕೌಟ್ ಮಾಡುವಾಗ ನಾವು ಒಂದು ಎಕ್ಸಸೈಸ್ ಹೇಳ್ಕೊಡುವಾಗ ಅದು ಬೇಗನೆ ರಿಕವರಿ ಮಾಡೋಕ್ಕೆ ಹೆಲ್ಪ್ಫುಲ್ ಆಗ್ತಾಯಿತ್ತು ಅಂಥೇಳಿ. ನಾನು ಬಟ್ 2 ಇಯರ್ಸ್ ಆದಮೇಲೆ ನನಗೆ ಅದು ಗೊತ್ತಿರಲಿಲ್ಲ, ನನಗೆ ಇನ್ಫಾರ್ಮೇಷನ್ನೇ ನನಗೆ ಗೊತ್ತಿರಲಿಲ್ಲ ಇದ್ರ ಬಗ್ಗೆ. ಏನಂತಂದರೆ ಡೆಲಿವರಿ ಆದಮೇಲೆ ಹೊಟ್ಟೆ ಇದೆ ಅಂತ ಅನ್ನೋರು, ಮತ್ತು ಬಟ್ಟೆ ಕಟ್ಟಿಲ್ಲ ಅದಕ್ಕೆ ಹೊಟ್ಟೆ ಹಾಗೆ ಇದೆ, ಬಟ್ಟೆ ಕಟ್ಟಿದರೆ ಹೋಗ್ತಾಯಿತ್ತು ಆ ಥರ ಅಂತ ಹೇಳಿ. ಬಟ್ ನಮ್ಮ ದೇಹದ ಒಳಗಡೆ ಏನಾಗಿದೆ ಅನ್ನೋದು ಈ ಹೇಳೋರಿಗೆ ಗೊತ್ತಿರಲ್ಲ, ಯಾವ ಥರ ಇದೆ ಅಂಥೇಳಿ. ಆ್ಯಂಡ್ ನನಗೂ ಗೊತ್ತಿರಲಿಲ್ಲ ಇದು ಯಾವ ಥರ ಅಂಥೇಳಿ. ನಾನು ಅಂದ್ಕೊಂಡೆ ನಾರ್ಮಲ್ ಇವಾಗ ಪ್ರೆಗ್ನೆನ್ಸಿ ಟೈಮಲ್ಲಿ ಹೊಟ್ಟೆ ಬಂದಿರುತ್ತೆ ಆ ಥರ ಹೊಟ್ಟೆ ಅಂತ ಅಂದ್ಕೊಂಡಿದ್ದೆ, ನಾರ್ಮಲಿ ಟಮ್ಮಿ ಅದು ಅಂತ ಅಂದ್ಕೊಂಡಿದ್ದೆ, ವರ್ಕೌಟ್ ಮಾಡಿದರೆ ಹೋಗುತ್ತೆ ಅಂತೇಳಿ. ನಿಜವಾಗ್ಲೂ ಆ ಥರದ್ದು ಅಲ್ಲ. ಆ ಥರ ನಾವು ಹೆವಿ ಲಿಫ್ಟಿಂಗ್ ಮಾಡಿ ವರ್ಕೌಟ್ ಮಾಡಿದ್ರೆ ಇನ್ನೂ ಆ ಸಪ್ರೇಷನ್ಸು ಜಾಸ್ತಿಯಾಗಿನ್ನ ನಮ್ಮ ಹೊಟ್ಟೆ ದೊಡ್ಡ ಥರ ಕಾಣುತ್ತೆ ಬಿಟ್ಟರೆ ಸಣ್ಣಗಾಗಲ್ಲ. ಸೊ ಅದಕ್ಕೆ ಅಂತಲೇ ಎಕ್ಸಸೈಸ್ಗಳಿದ್ದಾವೆ. ನೀವು ಬೇಕಾದ್ರೆ ಯೂಟ್ಯೂಬಲ್ಲಿ DR ಅಂತ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ, ಅದ್ರದ್ದು ರಿಲೇಟೆಡ್ ತುಂಬಾ ಎಕ್ಸಸೈಸ್ ಬರುತ್ತೆ. ಬಟ್ ಆದ್ರೂ ನನ್ನ ಒಂದು ಇದಕ್ಕೆ ಪರ್ಟಿಕ್ಯುಲರ್ ಎಕ್ಸಸೈಸ್ಗಳನ್ನ ನಾನು ಅವ್ರ ಹತ್ರ ತೊಗೊಳ್ಬೇಕಾಗಿರೋದ್ರಿಂದ ಇದೊಂದು 30 ಡೇಸ್ ನನ್ನ ಒಂದು ವರ್ಕೌಟ್ ಸೆಷನ್ ಸ್ಟಾರ್ಟ್ ಆಗುತ್ತೆ, ಆ ಥರ ಪ್ಲ್ಯಾನ್ ಮಾಡಿದ್ದಾರೆ. ಏನಂತಂದರೆ ಬೆನಿಫಿಟ್ ಏನಂದರೆ ನಿಮ್ಮ ಕೋರ್ ಸ್ಟ್ರೆಂತ್ ಆಗುತ್ತೆ, ನಿಮಗೆ ಬಾಡಿಗೆ ಒಂದು ಸಪೋರ್ಟ್ ಬರುತ್ತೆ, ಆ್ಯಂಡ್ ನಿಮ್ಮ ಡೆಡಿಕೇಶನಿಂದ ನೀವು ಮಾಡೋ ವರ್ಕೌಟಿಂದ ಸ್ವಲ್ಪ ಕಮ್ಮಿ ಮಾಡ್ಬೋದು ಅಂತ. ಸೊ ಬ್ಯಾಕಲ್ಲಿ ತುಂಬ ಸೌಂಡ್ಗಳು ಕೇಳಿಸ್ತಾ ಇರ್ಬೋದು ಅನಿಸುತ್ತಲ್ಲ. ಸೊ ಇಷ್ಟೇ, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಮತ್ತು ಅದ್ರ ಬಗ್ಗೆ ಅಪ್ಡೇಟ್ಗಳಿಂದ ನಿಮಗೆ ನಾನು ಶೇರ್ ಮಾಡ್ತೀನಿ.